ನಮ್ಮ ಒಂದು ರೈತರ ಕುಟುಂಬ ಬೆಳಗಾವಿಯಿಂದ 600 ಕಿಲೋಮೀಟರಿಂದ ಈ ದಿನ ಬೈರಮಂಗಲಕ್ಕೆ ಆಗಮಿಸಿದ್ದಾರೆ. ರೈತ ಬಾಂಧವರು ಮತ್ತು ರೈತ ಸಂಘಟನೆಯವರು. ಇದು ನಮ್ಮ ರೈತರ ಕುಟುಂಬ ಅಂದರೆ ಇದು ಒಂದು ರೈತರ ಶಕ್ತಿ ಅಂದರೆ ಇದು ನೋಡಿ. ಎಲ್ಲಿ ಬಿಡದಿ, ಎಲ್ಲಿ ರಾಯಚೂರು, ಗುಲ್ಬರ್ಗ, ಉತ್ತರ ಪ್ರದೇಶ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಇದು ನಮ್ಮ ರೈತರ ಕುಟುಂಬ. ನಾವು ಇವತ್ತಿನ ದಿವಸ ಈ ಕಂಕಾರನಹಳ್ಳಿ ಗ್ರಾಮದ ನಮ್ಮ ರೈತರು ಅಹೋರಾತ್ರಿ ಏನು ಧರಣಿ ಮಾಡ್ತಿದ್ದಾರೆ. ನಾವಿವತ್ತು ಹಾವೇರಿ ಜಿಲ್ಲೆಯಲ್ಲಿ ಇದೇ ಬೀಜ ಮತ್ತು ರಸಗೊಬ್ಬರಕ್ಕೆ ಅನೇಕ ರೈತರು ಇಬ್ಬರ ರೈತರು ಅಲ್ಲಿ ಗೋಲಿಬಾರ್ ಆಗಿ ಪ್ರಾಣ ಹತ್ಯೆ ಆಗಿದೆ. ಈಗ ನಮ್ಮ ನಮ್ಮ ರೈತರ ಭೂಮಿ ಏನಿದೆ ಸರ್ಕಾರ ಈ ಭೂ ಸ್ವಾಧೀನ ಪರಿಶೀಲಕತ್ತೈತಿ, ಅವರ ಬೆಂಬಲವಾಗಿ ಇವತ್ತು ಸಾಂಕೇತಿಕವಾಗಿ ನಮ್ಮ ಮುಖಂಡರು ಬಂದು ನಾವು ಇವತ್ತು ಬೆಂಬಲ ಕೊಡಕತ್ತೀವಿ. ಮುಂದಿನ ದಿನಮಾನಗಳಲ್ಲಿ ಇಲ್ಲಿಯ ರೈತರಿಗೆ ಸರ್ಕಾರ ಏನಾರ ತಮ್ಮ ಆದೇಶವನ್ನು ವಾಪಸ್ ಪಡೆದೇ ಹೋದರೆ ಈ ರೈತರ ಜೊತೆ ಉತ್ತರ ಕರ್ನಾಟಕ ಭಾಗದ ರೈತರು ಸದಾ ಬೆನ್ನೆಲುಬಾಗಿ ನಿಂತು ಅವರಿಗೆ ನಾವು ಬೆಂಬಲವನ್ನು ಕೊಡ್ತೇವೆ. ಸರ್ಕಾರ ಇದನ್ನು ಎಚ್ಚರಿಕೆಯಿಂದ ತಮ್ಮ ಆದೇಶವನ್ನು ಹಿಂಪಡೆದು ಇಲ್ಲಿ ರೈತರ ಭೂಮಿಗೆ ತಾವು ಏನು ಈಗ ಸರ್ಕಾರವನ್ನು ಆದೇಶ ಮಾಡಿದೆ ಅಥವಾ ಅದನ್ನು ವಾಪಸ್ ಪಡ್ಕೊಂಡು ಇಲ್ಲಿ ರೈತರ ಭೂಮಿಗೆ ತಾವು ಅನುಕೂಲ ಮಾಡಿಕೊಡ್ಬೇಕು. ಇಲ್ಲದ ಹೋದರೆ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ನೀವು ಈಗ ರೈತರ ಮ್ಯಾಗ ಗೋಲಿಬಾರ ಮಾಡಿರಿ, ಇಲ್ಲಿ ಗೋಲಿಬಾರ ಮಾಡಿದ್ರು ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಬಿಟ್ಟು ಕೊಡೋಂಗಿಲ್ಲ. ನಾವು ಸದಾ ರೈತರ ಜೊತೆ ಇರ್ತೇವೆ. ಸರ್ಕಾರ ಎಚ್ಚರಿಕೆಯಿಂದ ತಮ್ಮ ಆದೇಶವನ್ನು ಹಿಂಪಡಿಬೇಕು. ಪಕ್ಕೇರಿ ಎಸ್ಕಾಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಹಾವೇರಿ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ಏನಕ್ಕೋಸ್ಕರ ಬಂದಿದ್ದೀರಾ ಮೇಡಮ್ ತಾವು? ಸರ್, ನಾವು ಉತ್ತರ ಕರ್ನಾಟಕದ ಧಾರವಾಡ ಡಿಸ್ಟಿಕ್ಕಿಂದ ಸುಮಾರು ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಹಾವೇರಿ ಮತ್ತು ಹುಬ್ಬಳ್ಳಿ, ಧಾರವಾಡ ಎಲ್ಲ ಕಡೆಯಿಂದ ಆ ಕಡೆ ಭಾಗದಾಗಿಂದ ನಾವೆಲ್ಲ ರೈತ ಹೋರಾಟಗಾರರು ಬಂದಿದ್ದೀವಿ. ಇವತ್ತಿನ ದಿವಸ ಏನೋ ಒಂದೊಂದು ಸಂಘಟನೆ 4-5 ಜನರಂತೆ ಒಂದು ಸುಮಾರು ಜನ ನಾವು ಬಂದಿದ್ದೀವಿ. ಇದನ್ನೆಲ್ಲ ನೋಡ್ಕೊಂಡು ನಮ್ಗೆ ಭಾಳಷ್ಟು ನೋವಾಗ್ಲಿಕ್ಕತ್ತದ. ಯಾಕಂತಂದರೆ ಇಷ್ಟು ಹಸಿರುಮಯ ಇರ್ತಕ್ಕಂಥ ಈ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಯಾಕೆ ಇಷ್ಟಪಡ್ತಾರಂತ ನನಗಂತೂ ಅರ್ಥ ಆಗ್ತಿಲ್ಲ. ಇವತ್ತು ನಮ್ಮ ಕಡೆಗೆ ಭಾಳಷ್ಟು ಒಣ ಬೇಸಾಯ ಇರೋದ್ರಿಂದ ಮಳೆ ಆಶ್ರಿತ ಬೆಳೆ ನಮ್ಮ ಕಡೆ. ಇವತ್ತು ನಾವು ಹಸಿರೇ ಇರ್ಲಾರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ಕೊಂಡು ಇದು ನೋಡಿ ಭಾಳ ಖುಷಿ ಆಗ್ಲಿಕ್ಕತ್ತದ. ಅಷ್ಟು ಹಸಿರು ಬೆಳೆಸ್ಲಿಕ್ಕಂತೂ ನಮ್ಮ ಕೈಲಾಗಲ್ಲ, ಇಲ್ಲಾದರೂ ಉಳಿಸಿದ್ರಂತ ನಾವು ಆ ಕಡೆಯಿಂದ ಬಂದಿದ್ದೀವಿ. ಜೊತೆಗೆ ಇವರು ಏನಿಲ್ಲ ಅಭಿವೃದ್ಧಿ ಮಾಡಬೇಕಂತಂದು ಇವತ್ತು ಸರ್ಕಾರ ಇವರು ಡಿ ಕೆ ಶಿವಕುಮಾರ್ ಏನು ಮಾಡ್ಕೊಂಡಿದ್ದಾರೆ. ಇದು ತಪ್ಪು ಅಂತ ನನಗನ್ನಿಸ್ಲಿಕ್ಕೆ ಅದು ಹೇಗೆ ಇವರು ತೆಗಿಲಿಕ್ಕೆ ಮನಸ್ಸಾಗ್ತದೆ. ಗಿಡ ಗಂಟೆಗಳನ್ನು ಇದು ಒಂದು ಸಸಿ ನಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ. ಇವತ್ತು ನಮ್ಮ ಭಾಗದಲ್ಲಿ ನಾವು ಮಾಡಬೇಕಾದ್ರೆ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಮಳೆ ಆಶ್ರಿತ ಬೆಳೆ ಇರೋದ್ರಿಂದ ನಾವು ನೀರಾವರಿ ನಮ್ಮ ಕಡೆ ಕಡಿಮೆ, ಹಾಗಾಗಿ ನಾವು ಮಾಡ್ಲಿಕ್ಕಾಗ್ತದೆ. ಇಲ್ಲಿ ಮಾಡ್ತಕ್ಕಂಥ ಅಭಿವೃದ್ಧಿಯನ್ನು, ಇಲ್ಲಿ ಮಾಡ್ತಕ್ಕಂಥ ಟೌನ್ಶಿಪ್ಪನ್ನು ನಮ್ಮ ಭಾಗದಲ್ಲಿ ಮಾಡಿದರೆ ನಾವು ಕೂಡ ಬದುಕೋತೀವಿ. ಯಾಕಂದ್ರೆ ನಮ್ಮ ಜನರಿಗೆ ಭಾಳಷ್ಟು ಅವ್ಯವಸ್ಥೆ ಇದೆ. ಅಲ್ಲಿಂದ ದುಡಿಲಿಕ್ಕಂತ ಇಲ್ಲಿ ಬೆಂಗಳೂರು ಭಾಗಕ್ಕೆ ಬರ್ತಾರೆ. ಇವತ್ತು ತಾಯಿ ತಂದೆ ಒಂದು ಕಡೆ, ಮಕ್ಕಳು ಮರೆ ಒಂದು ಕಡೆ, ದಿಕ್ಕು ದೇಶ ಇಲ್ದಂಗೆ ಆಗುವಂಥ ಪರಿಸ್ಥಿತಿ ತಂದಿದ್ದಾರೆ. ಈ ವ್ಯವಸ್ಥೆ ಇರೋ ದಯವಿಟ್ಟು ನಿಲ್ಲಿಸ್ಬಿಟ್ಟು ಇಲ್ಲಿ ಮಾಡೋದನ್ನು ಅಲ್ಲಿ ಮಾಡಿದರೆ ಅಲ್ಲಿ ನಮ್ಮ ಜನರಿಗೂ ಒಳ್ಳೆಯದಾಗ್ತದೆ. ಇಲ್ಲಿ ಆತ್ಮೀಯ ರೈತ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿನ ನಾವು ಉತ್ತರ ಕರ್ನಾಟಕದಿಂದ ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ನಾನಾ ಜಿಲ್ಲೆಯಿಂದ ಗದಗ ಜಿಲ್ಲೆ ಎಲ್ಲ ದಿಕ್ಕಿನಿಂದಲೂ ನಾವು ಇವತ್ತಿನ ದಿನ ಕಂಚಗಾರಹಳ್ಳಿ, ಬೈರಮಂಗಲ ಕಂಚಗಾರಹಳ್ಳಿಯಲ್ಲಿ ನಡೆಯುತ್ತಿರುವ 473ರಿಂದ ಹೋರಾಟದ ನಿಮಿತ್ತವಾಗಿ ಒಟ್ಟು ನಾವು ಬೆಂಬಲ ಸೂಚಿಸಲು ಬಂದಿದ್ದೀವಿ. ಇದು ಬರೀ ಬೆಂಬಲ ಸೂಚಿಸೋದಷ್ಟೇ ಅಲ್ಲ, ನಿರಂತರವಾಗಿ ಇದನ್ನು ಪೂರ್ಣ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ರೀತಿಯೊಳಗೆ ನಾವು ಅದನ್ನು ನ್ಯಾಯ ತಗೊಂಡು ಹೋಗಬೇಕು ಅನ್ನೋಂಥ ಒಂದು ನಿರ್ಧಾರ ತಗೊಂಡು ಇಲ್ಲಿ ಬಂದಿದ್ದೇವೆ. ಇವಾಗ ನಾವು ಬಂದಿರೋದು ಮುಖಂಡರು ಮಾತ್ರ 65 ಜನ ಬಂದಿದ್ದೇವೆ. 65 ಜನರು ಬಂದಿದ್ದರೂ ಕೂಡ ನಾವು ಕರ್ನಾಟಕ ರಾಜ್ಯ ರೈತ ಸಂಘಗಳ ಕ್ರೋಢೀಕರಣ ಸಮಿತಿಯ ರಾಜ್ಯಾಧ್ಯಕ್ಷರು ಮಾತ್ರ ಬಂದಿದ್ದೇವೆ. ಈಗ ಬಂದಿದ್ದು ಇವತ್ತಿನ ದಿನ ನಾವು ಇಷ್ಟು ಜನ ಸೇರಿದ್ದೇವೆ. ನಾವೇನಾದರೂ ಇನ್ನು ಈ ಸರ್ಕಾರ 2 ದಿನದಲ್ಲಿ ಸಮಸ್ಯೆನ ಬಗೆಹರಿಸದೇ ಇದ್ರೆ ಪ್ರತಿ ಒಂದೊಂದು ಸಂಘಟನೆಯಿಂದಾನು, ನಮ್ಮ 20 ಸಂಘಟನೆಯಿಂದಾನು ಒಂದೊಂದು ಲಾರಿ ಜನ ತಗೊಂಡು 20 ಲಾರಿ ಬಂದು ಇಲ್ಲಿ ಸತತವಾಗಿ ನ್ಯಾಯ ಸಿಗುವವರೆಗೂ ನಾವು ಇಲ್ಲಿ ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ.